ಈಗ ಓಕೆ ನಾವು ಮಾಡ್ಬೇಕು, ನಮ್ ಸ್ಕಿಲ್ ಡೆವಲಪ್ ಮಾಡ್ಬೇಕು ಅದು ಒಂದ್ ಕಡೆ. ಆದ್ರೆ ಸರ್ಕಾರದ ಭಾಗ ಅಂತ ಬಂದಾಗ ಟ್ಯಾಕ್ಸು ಓಕೆ, ಆ ಟ್ಯಾಕ್ಸ್ ಇಂದಾನೇ ಎಲ್ಲ ಅಭಿವೃದ್ಧಿ ಆಗ್ತಿರತ್ತೆ ಅಂತ ನಮ್ಗೆ ಒಂದ್ ಕಡೆ ಅನ್ಸಿದ್ರು, ಟ್ಯಾಕ್ಸ್ ಟೆರರಿಸಮ್ ಅನ್ನೋ ಇನ್ನೊಂದು ಮುಖನೂ ಇದೆ. ಯಾಕಂದ್ರೆ ನಾವು ಕೊಡೋ ಟ್ಯಾಕ್ಸಿಗೆ ಅನುಗುಣವಾಗಿ ನಮ್ಗೆ ರಸ್ತೆ ಅಥವಾ ಎಜುಕೇಶನ್, ಈಗಾಗ್ಲೇ ನೀವು ಚರ್ಚೆ ಮಾಡಿದ್ರಿ, ಎಜುಕೇಶನ್ ಆಗ್ಲಿ ಮೆಡಿಕಲ್ ಫೆಸಿಲಿಟೀಸ್ ಆಗ್ಲಿ ನಮಗ್ ಸಿಗ್ತಾನೆ ಇಲ್ಲ. ಎಲ್ಲೂ ಹೌದು ನಾವು ಪ್ರೈವೇಟ್ಗೆ ಹೋಗ್ಬೇಕು, ನಾವು ಹೌದು ಗೌರ್ಮೆಂಟ್ ಖಂಡಿತ ಯಾಕೆ ಹೋಗಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತ ಚೆನ್ನಾಗಿಲ್ಲ ಹೋಗಲ್ಲ. ಅಂತ ಹೋಗಲ್ಲ. ಹೌದು ಸತ್ಯ. ಸೊ ಈಗ ಈ ಗ್ಯಾರಂಟಿ ಎಲ್ಲರೂ ಕಾಂಪಿಟೇಷನ್ ಮೇಲೆ ನಮ್ಗೆ ಅದು ಇದು ಕೊಡ್ತಿದ್ದಾರೆ, ಟ್ಯಾಕ್ಸು ಈ ರೀತಿ ಪರಿಸ್ಥಿತಿ ಇದೆ. ಸೊ ಜನಕ್ಕೆ ಹಾಗಾದ್ರೆ ಸರ್ಕಾರದ ಕಥೆ ಏನು ಅಂತ ಓಟ್ ಹಾಕಿ. ಸತ್ಯವಾದ ಮಾತು. ಇವತ್ತಿಗೆ ನಾನು ಹೇಳಿದ್ನಲ್ಲ, ಬೆಂಗಳೂರು ನಗರಕ್ಕೆ ಹೇಳಿದೆ ಆ ಮಾತು, ಅದು ಇಡೀ ಕರ್ನಾಟಕಕ್ಕೆ ಅನುಭವಿಸ್ಕೊಳ್ಳಿ, ಇಡೀ ದೇಶಕ್ಕೂ ನೀವು ಅದನ್ನ ಅನ್ವಯಿಸ್ಕೊಳ್ಳಿ, ಏನು ಅದ್ರಲ್ಲಿ ಏನು ಇದೇನಿಲ್ಲ. ಮತ್ ನಾನು ಅದೇ ಹೇಳ್ತೀನಿ, ಇದ್ರಲ್ಲಿ ನಾವೇನ್ ರಾಜಕೀಯ ಹುಡ್ಕೋದ್ ಬೇಕಿಲ್ಲ. ಕಾಂಗ್ರೆಸ್ ಎಲ್ಲ ಒಂದೇ ನಾಣ್ಯದ ಎರಡು ಮುಖಗಳು, ಒಂದೇ ನಾಣ್ಯದ ಎರಡು ಮುಖಗಳು. ಕೆಲವೊಂದು ಬಂದ್ರೆ ರಾಜಕಾರಣಿಗಳೇ ಅಧಿಕಾರ ಬಂದಾಗ ಈ ಪಕ್ಷದವ್ರು ಆ ಪಕ್ಷಕ್ಕೆ ಹೋಗ್ತಾರೆ, ಆ ಪಕ್ಷದವ್ರು ಈ ಪಕ್ಷಕ್ಕೆ ಬರ್ತಾರೆ. ನಾವು ನೋಡ್ತಾ ಇದೀವಿ. ಅದೇನು ಇಲ್ಲಿ ಅಂತಲ್ಲ, ಕೇಂದ್ರದಲ್ಲೂ ಆಗ್ತಿದೆ, ರಾಜ್ಯದಲ್ಲೂ ಆಗ್ತಿದೆ, ಎಲ್ಲ ಆಗ್ತಿದೆ. ಹಾಗಾಗಿ ಅವ್ರದ್ದು ಒಂದು ವರ್ಗ, ಹಾಗಾಗಿ ಆ ವರ್ಗದ ಜನ ಇರೋದೇ ಹಾಗೆ. ಅವ್ರಿಗೇನು ಅವ್ರ ಇಂಪಾರ್ಟೆನ್ಸ್, ಅವ್ರ ಸ್ವ ಆಸಕ್ತಿ ಅಷ್ಟೇ ಸ್ವಹಿತ ಏನಿದೆ ಅದನ್ನ ನೋಡ್ಕೋತಾ ಇರ್ತಾರೆ. ನಮ್ಗೆ ಜನಕ್ಕೆ ಏನು ಸಿಗ್ತಾ ಇಲ್ಲ, ಅದ್ರ ಬಗ್ಗೆ ಯಾವ ಸಂಶಯನೇ ಇಲ್ಲ. ಒಂದು ದೊಡ್ಡ ಮಟ್ಟದ ಆಂದೋಲನ ಆಗ್ಬೇಕು, ಒಂದು ದೊಡ್ಡ ಮಟ್ಟದ ಜನಾಗ್ರಹ ಆಗ್ಬೇಕು, ಅದು ಎಲ್ಲಿ ಸಾಧ್ಯ, ಯಾವಾಗ ಸಾಧ್ಯ? ವ್ಯಕ್ತಿಗೆ ಯೋಚನೆ ಮಾಡಕ್ಕೆ ಒಂದು ಸಮಯ ಅಂತ ಬೇಕಲ್ವಾ? ಆ ಸಮಯ ಎಲ್ಲಿದೆ? he is so busy in earning his bread. ದಿನನಿತ್ಯದ ಜೀವನ ನಡೆಸಕ್ಕೆ ಆತ ತನ್ನ ವೇಳೆನ ಕಳೀತಾ ಇದ್ದಾನೆ. ನೀವು ಹೇಳಿದಾಗೆ 2 ಗಂಟೆ, ಕೆಲವ್ರಿಗೆ 3-4 ಗಂಟೆ ಬೆಂಗಳೂರು ಟ್ರಾಫಿಕ್ ಅಲ್ಲಿ, 8 ಗಂಟೆ ಕೆಲಸ ಮಾಡಿದ್ರೆ 4 ಗಂಟೆ 2 hours ಕಮ್ಯುಟೇಷನ್ ಅಲ್ಲಿ ಕಳೀತಾ ಇದಾರೆ ಜನ. ಅವ್ನ್ಗೆ ಎಲ್ಲಿದೆ? ಮನೆಗೆ ಹೋಗಿ ಅಯ್ಯೋ ಏನೋ ಒಂದು ತಿಂದು ಮಲಗಿದ್ರೆ ಸಾಕಪ್ಪ ಅಂತ ಒಂದು ಪರಿಸ್ಥಿತಿ ಇದೆ. ಅವ್ರ ಹೆಲ್ತ್ ಬಗ್ಗೆ ಯೋಚನೆ ಮಾಡಕ್ಕಿಲ್ಲ. ಅದನ್ನೇ ನೆಕ್ಸ್ಟ್ ಹೇಳೋಷ್ಟ್ರಲ್ಲಿ ನೀವು ಹೇಳಿದ್ರಿ ಆ ಪದ. ನೋಡಿ, ಆ ವ್ಯಕ್ತಿ ಒಂದು ವಾಕ್ ಮಾಡಕ್ಕೋ ಇನ್ನೊಂದ್ ಮಾಡಕ್ಕೋ ಅದ್ ಎಲ್ಲಿದೆ? ತನಗೆ ಅಂತ ಕುಟ್ಕೊಳಕ್ ಎಲ್ಲಿದೆ? ನೋಡಿ ಎಂತ ವಿಪರ್ಯಾಸ. ತಾನು ಓಡಾಡೋ ಗಾಡಿ, ಅದು ಯಾವ್ದೋ ಒಂದು 2 ವೀಲರ್ ಇಟ್ಕೊಂಡೇ ಇರ್ತಾರೆ ಇವತ್ತು ಬೆಂಗಳೂರಲ್ಲಿ ಎಲ್ರು. ಅದನ್ನ 5,000 ಕಿಲೋಮೀಟರ್ 10,000 ಕಿಲೋಮೀಟರ್ ಆಗಿದ ತಕ್ಷಣ ಸರ್ವಿಸ್ಗೆ ಅಂತ ಬಿಡ್ತಾರೆ. ಆದ್ರೆ ತನ್ನ ದೇಹ, ಅದು ಒಂದು ಮೆಕ್ಯಾನಿಸಮ್ ಭಗವಂತ ಮಾಡಿದ್ದು, ಫೇಲ್ಯೂರ್ ಆಗುತ್ತೆ. ಆದ್ರೆ ಅವನು ಕುಸಿದು ಬೀಳೋ ತನಕ ಅದನ್ನ ತೋರ್ಸ್ಕೊಳ್ಳೋದೇ ಇಲ್ಲ. ಎಂತ ಇದು, ಏನೋ ರೋಗ ಬಂತು, ಇನ್ನಾಗ್ಲಿಲ್ಲ, ಯಾಕೋ ತಲೆ ಸುತ್ತ ಬಿದ್ದ ಅಂತ ಹೇಳಿದ್ಮೇಲೆ ಕರ್ಕೊಂಡೋಗಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡ್ತಾರೆ. ಅವಾಗ ಹೇಳ್ತಾರೆ ನಿಂಗೆ ಶುಗರ್ ಇದೆ, ನಿಂಗೆ BP ಇದೆ. ಅವ್ನಿಗೆ ವೇಳೆ ಎಲ್ಲಿದೆ? ಅವ್ನ್ ನೋಡ್ಕೊಳಕ್ಕೆ ಅವ್ನಿಗೆ ವೇಳೆ ಇಲ್ಲ ಅಂದ್ಮೇಲೆ ಸಮಾಜನ ತಿದ್ದೋದು ಅಥವಾ ಸಮಾಜಕ್ಕೋಸ್ಕರ ಜನಾಗ್ರಹ ಆಂದೋಲನಕ್ಕೆ ಧುಮುಕೋದು ಎಲ್ಲಿ ಸಾಧ್ಯ? ಅವ್ನ್ 2 ದಿನ ಅಲ್ಲೋಯ್ತು ಅಂದ್ರೆ 2 ದಿನ ಒಂದು ಸ್ಯಾಲ್ರಿ ಕಟ್ ಮಾಡಿದ್ರೆ ಮನೆ ಬಾಡಿಗೆ ಕಟ್ಟಕ್ ಆಗೋದಿಲ್ಲ. ಎಲ್ಲಿದೆ? ಸೊ ಇದು ನಾನು ಯಾವಾಗ್ಲೂ ಹೇಳ್ತೀನಿ, ಜಗತ್ತಿನ ಒಂದು ಭಾಗ ಆ ಮಟ್ಟದ ಉನ್ನತವಾಗಿ ಬದುಕಬೇಕು ಅಂತಂದ್ರೆ ಉಳಿದ ಭಾಗ ಸಾಯ್ಲೇಬೇಕು. ಇಟ್ ಹ್ಯಾಸ್ ಟು ಸ್ಯಾಕ್ರಿಫೈಸ್ ಇನ್ ಆರ್ಡರ್ ಟು ದೀಸ್ 2% or 3% ಆಫ್ ದ ಪೀಪಲ್. ಅವರು ಅಷ್ಟು ಅದ್ಭುತವಾದ ಜೀವನ ಮಾಡ್ಬೇಕು ಅಂದ್ರೆ ಈ 97 ಜನ ಸಾಯ್ಲೇಬೇಕು. ಇದು ಇಲ್ಲಿ ಅಂತಲ್ಲ, ಜಗತ್ತಿನಾದ್ಯಂತ. ಹಣದುಬ್ಬರದ ಬಗ್ಗೆನೇ ಇನ್ನೊಂದಿನ ಮಾತಾಡೋಣ. ಇವತ್ತು ಯುರೋಪ್ನಂತ ದೇಶದಲ್ಲಿ ಏನಾಗ್ತಿದೆ ಅನ್ನೋದಕ್ಕೆ ನಾನು ನಿಮ್ಗೆ ಹೇಳ್ತೀನಿ. ಕೆಜಿ ಗಟ್ಲೆ ಮಾಂಸ ತಗೋತಿದ್ದವ್ರು ಇವತ್ತು ಗ್ರಾಮ್ ಗಟ್ಲೆ ಮಾಂಸ ತಗೋತಾ ಇದಾರೆ. 200 ಗ್ರಾಮು 300 ಗ್ರಾಮು. ಯಾರು ದೂರದ್ದಲ್ಲ, ನನ್ನ ಕೊಲೀಗ್ಸ್ ಅಲ್ಲಿ ಕೆಲಸ ಮಾಡಿದವ್ರು ನಾನು ಹೋಗಿ ನಾವು ಮೀಟ್ ಮಾಡಿದ್ರೆ, ನಾನು ಇವಾಗ ನಿಂತರ ವೆಜಿಟೇರಿಯನ್, ಬೇಳೆ ತಿನ್ಕೊಂಡಿದ್ದೀನಿ ಅಂತಾರೆ. ಅವ್ರಿಗೆ ಬೇಳೆ ತಿನ್ಕೊಂಡಿರೋದು ಇಟ್ಸ್ ಎ ಸೈನ್ ಆಫ್ ಪಾವರ್ಟಿ, ಅಯ್ಯೋ ಪಾಪ ಅನ್ನೋ ತರ. ದಟ್ಸ್ ಆಲ್ ಮೀಟ್ ಈಟಿಂಗ್ ಕಂಟ್ರೀಸ್, ಮಾಂಸಾಹಾರದ ದೇಶಗಳು. ನಾವು 200 ಗ್ರಾಮ್ 300 ಗ್ರಾಮ್ ತಗೋತೀವಿ, ಯಾಕಂದ್ರೆ ಕೆಜಿ ಬೆಲೆ ಇವತ್ತು 200-300 ಗ್ರಾಮ್ ಆಗಿದೆ. ಅಷ್ಟು ಹಣದುಬ್ಬರ ಹೆಚ್ಚಾಗಿದೆ. ಬೆಳೆಯೋ ಮಕ್ಳಿಗೆ ಮಾತ್ರ ಮಾಂಸದ ತುಂಡು ಕೊಡ್ತಾ ಇದೀವಿ. ನಾನು ನನ್ನ ಗಂಡ ನಾವು ಇವಾಗ ಬೇಳೆ ತಿಂತಿದ್ದೀವಿ, ನಾವು ನಿಂತರ ವೆಜಿಟೇರಿಯನ್ ಅಂತ ಹೇಳ್ಕೊಂಡು ನಕ್ಕಿದಾಳೆ ನನ್ನ ಗೆಳತಿ ಒಬ್ಳು. ಸೊ ಅರ್ಥ ಇಷ್ಟೇ, ಏನ್ ಹೇಳಕ್ ಹೋದೆ, ಇದು ಜಗತ್ತಿನಾದ್ಯಂತ ಇಟ್ಸ್ ಸೇಮ್. ನಾವ್ ಅನ್ಕೊಂತೀವಿ. ಈಗ ಇತ್ತೀಚೆಗೆ ಜಸ್ಟ್ 2 ದಿನ ಆಯ್ತು ನಾನು ಬಂದು ಕಾಂಬೋಡಿಯಾಗ ಹೋಗಿದ್ದೆ. ನಾನು ಒಂದಷ್ಟು ಫೋಟೋಗಳು ತಕೊಂಡ್ ಬಂದಿದ್ದೀನಿ. ಎಲ್ಲಿ ಹೋದ್ರು ನಾನು ಒಂದು ಅಭ್ಯಾಸ ಮಾಡ್ಕೊಂಡಿದ್ದೀನಿ, ಏನಂದ್ರೆ ಆ ಜನಸಾಮಾನ್ಯ ಹೇಗ್ ಬದುಕ್ತಾನೆ ಅಂತ ಅಲ್ಲಿಯ ಮಾರ್ಕೆಟ್ಗಳಲ್ಲಿ ಹೋಗ್ಬೇಕು. ಅಲ್ಲಿ ಈರುಳ್ಳಿ ಬೆಲೆ ಏನು, ಟೊಮೊಟೊ ಬೆಲೆ ಏನು, ರವೆ ಬೆಲೆ ಏನು, ಅಕ್ಕಿ ಬೆಲೆ ಏನು ಅದು ತಿಳ್ಕೊಬೇಕು ಅನ್ನೋದೊಂದು. ಪ್ರತಿಯೊಂದು ದೇಶದಲ್ಲೂ ಒಂದು ಸ್ಕೂಲ್ಗೊಂದು ಭೇಟಿ ಕೊಡ್ತೀನಿ, ಒಂದು ಸ್ಮಶಾನ, ಇವು 3 ನಾನು ಭೇಟಿ ಕೊಡ್ತೀನಿ. ಸ್ಮಶಾನ ಯಾಕೆ ಭೇಟಿ ಕೊಡ್ತೀನಿ ಅಂದ್ರೆ, ಈ ದೇಶನ ಕಟ್ಟಕ್ಕೆ ಮಾಡಿ ಹೋಯ್ತಲ್ಲ, ಕಷ್ಟಪಟ್ಟು ಹೋಯ್ತಲ್ಲ ಹಿಂದಿನ ತಲೆಮಾರು, ಅದನ್ನ ಯಾವ ಮಟ್ಟದಲ್ಲಿ ನೋಡ್ಕೊತಿದ್ದಾರೆ ಅಂತ ಗೊತ್ತಾಗುತ್ತೆ. ಯುರೋಪ್ನಲ್ಲಿ ಹೋದ್ರೆ ಅದು ಒಳ್ಳೆ ಹೇಗ್ ಪಾರ್ಕ್ ಇದ್ದಂಗೆ ಇರುತ್ತೆ ಸ್ಮಶಾನಗಳು. ಇಲ್ಲಿ ನಮ್ಮಲ್ಲಿ ನಾವು ಕಾಲಿಡಕ್ಕಾಗಲ್ಲ. ಹಾಗೆ ಬೇರೆ ಬೇರೆ ದೇಶದಲ್ಲಿ ಹೋಗಿ ನೋಡಿದಾಗ ಅನ್ಸುತ್ತೆ ಹಿಂದಿನ ತಲೆಮಾರಿಗೆ ಅವ್ರು ಯಾವ ಬೆಲೆ ಕೊಡ್ತಿದ್ದಾರೆ ಅಂತ. ಸ್ಕೂಲ್ಗೆ ಯಾಕೆ ಹೋಗ್ತೀನಿ ಅಂತಂದ್ರೆ, ಮುಂದಿನ ತಲೆಮಾರು ಹೇಗೆ ಸಿದ್ಧ ಆಗ್ತಾ ಇದೆ ಅಂತ.
ಎಜುಕೇಶನ್ ಸಿಸ್ಟಮ್ ಹೇಗಿದೆ ಅಂತ. ಹೌದು. ನಾನು ಹೋಗಿದ್ದು ಎಲ್ಲಾ ಕಡೆನೂ ಎಜುಕೇಶನ್ ಸಿಸ್ಟಮ್ ನಾನು ಸ್ಟಡಿ ಮಾಡೇ ಬರ್ತೀನಿ. ಓಕೆ. ಇನ್ನೊಂದು ಮಾರುಕಟ್ಟೆಗೆ ಯಾಕೆ ಹೋಗ್ತೀನಿ ಅಂದ್ರೆ ಜನಸಾಮಾನ್ಯನ ಜೀವನ ಏನಿದೆ ಅವನ ಅವರೇಜ್ ಇದೆಯೇನು ಅಂತ. ಕಾಂಬೋಡಿಯಾದಲ್ಲಿ ಅವರೇಜ್ ಸ್ಯಾಲ್ರಿ $150. ಓಕೆ. ಅರ್ಧ ಕೆಜಿ ಕಡಲೆಕಾಯಿ ಬೆಲೆ, ಕಡಲೆ ಬೀಜದ ಬೆಲೆ $240. ಅರ್ಧ ಕೆಜಿ ಕಡಲೆ ಬೀಜದ ಬೆಲೆ. ಓಕೆ. ಬೇಳೆ $4.25, ಎಲ್ಲ ಡಾಲರ್ ಅಲ್ಲಿ ಅಲ್ಲಿತಾರೆ. $450 1 ಕೆಜಿ ಇದು ತೊಗರಿ ಬೇಳೆ. ಓಕೆ. ಹೇಗ್ ಬದುಕ್ತಾನೆ ಮನುಷ್ಯ? ಹೌದು, ಹೌದು. ಏನ್ ಹೇಳಕ್ ಹೋದೆ ಅಂದ್ರೆ ಜಗತ್ತಿನಾದ್ಯಂತ ಹಣದುಬ್ಬರ ಅನ್ನೋದು ಆ ಮಟ್ಟದಲ್ಲಿದೆ. ಭಾರತ ಕೂಡ ಅದಕ್ಕೆ ಹೊರತಲ್ಲ. ನೀವು ಕೇಳಿದ ಪ್ರಶ್ನೆಗೆ ಖಂಡಿತ ಯಾವ ಸರ್ಕಾರನು ಆ ಕೆಳವರ್ಗದಲ್ಲಿ ಬದುಕ್ತಿರುವಂತಹ ಜನರ ಬಗ್ಗೆ ಯಾರಿಗೂ ಇಲ್ಲ. ಕಣ್ಣೋಡ್ಸೋದಿಕ್ಕೆ ರೈತ ಅಂತಾರೆ, ಕಣ್ಣೋಡ್ಸೋದಿಕ್ಕೆ ಸೈನಿಕ ಅಂತಾರೆ, ಕಣ್ಣೋಡ್ಸೋದಿಕ್ಕೆ ನಾನು ಬಡವರ ಪರ ಅಂತಾರೆ. ಯಾವ ಬಡವರ ಪದ? ನೀವು ಅದೇನು ಮಾಡ್ಬೇಕಾಗಿಲ್ಲ. ನೀವು ಕಂಟ್ರೋಲ್ ಮಾಡ್ಬೇಕಾಗಿರೋದು ಫುಡ್ ಇನ್ಫ್ಲೇಷನ್. ಮೇಕ್ ಹೆಲ್ತ್ ಅಂಡ್ ಎಜುಕೇಶನ್ ಫ್ರೀ ಅಂಡ್ ಕಂಟ್ರೋಲ್ ದ ಫುಡ್ ಪ್ರೈಸಸ್. ಏನ್ ಇವತ್ತು $100 ನಾಳೆ $150, ಅದು ಹೇಗ್ ಸಾಧ್ಯ? ಅದೆಲ್ಲ ಒಂದು. ಇದು ಟೊಮೊಟೊ ಅಂದ್ರೆ $40 ಯಾವತ್ತು ಮೇಲೆ ಹೋಗ್ಕೂಡ್ದು. ಈರುಳ್ಳಿ, ಆಲೂಗೆಡ್ಡೆ, ಈ ಟೊಮೊಟೊ, ಇದು ಬೇಸಿಕ್ ಮೇಡಮ್. ನಾವೇನು ಎಕ್ಸಾಟಿಕ್ ನೀವೇನೋ ಹೇಳ್ತಾರ ಟೈಗರ್ ಫ್ರೂಟೋ ಅದೇನೋ ಡ್ರಾಗನ್ ಫ್ರೂಟ್ ಕೇಳ್ತಾ ಇಲ್ಲ. ಡ್ರಾಗನ್ ಫ್ರೂಟ್ ನೀವು $350 ಇಡಿ. ಅವಶ್ಯಕತೆ ಇದ್ದೋನು ಅವನ ಹತ್ರ ದುಡ್ಡು ಇದ್ದೋನು ತಗೊಂಡ್ ತಿಂತಾನೆ. ನಮ್ ಜನ ಏನ್ ಡ್ರಾಗನ್ ಫ್ರೂಟ್ ಕೇಳ್ತಾ ಇದಾರೆ? ಕೇಳ್ತಿಲ್ಲ. ಬೇಕಾಗಿರೋದು ಈರುಳ್ಳಿ, ಆಲೂಗೆಡ್ಡೆ, ಟೊಮೊಟೊ, ಅಕ್ಕಿ, ಬೇಳೆ, ಇಂಥದ್ರ ಬೆಲೆನೂ ಆಕಾಶಕ್ಕೆ ಹೋಗಿ ಕೂತ್ಕೊಂಡ್ರೆ, ಕುಕ್ಕಿಂಗ್ ಆಯಿಲ್ ಆಕಾಶಕ್ಕೆ ಹೋಗಿ ಕೂತ್ಕೊಂಡ್ರೆ ಏನ್ ಮಾಡ್ಬೇಕು? ಖಂಡಿತ ಏನು ಸಿಗ್ತಾ ಇಲ್ಲ. ದೊಡ್ಡ ಮಟ್ಟದಲ್ಲಿ ಆಗ್ಬೇಕು. ಆದ್ರೆ ಎಲ್ಲಿ? ಯಾರನ್ನೋ ನಾವು ನಂಬಿ ಒಂದು ಜನಾಗ್ರಹ ಒಂದು ಇದು ಅಂತ ಮಾಡಿದ್ರೆ ಅವ್ರು ನೋಡಿದ್ರೆ ಅವ್ರಾಗ್ಲೇ ಅವ್ರದ್ದೇನೋ ಒಂದು ಸ್ವಹಿತಾಸಕ್ತಿ ನೋಡ್ಕೊಂಡು ಹೋಗ್ತಾರೆ. ಕೇಜ್ರಿವಾಲ್ ಅವ್ರು ನಮ್ಮ ಮುಂದೆನೇ ಇದ್ದಾರೆ, ಕಣ್ ಮುಂದೆ ಉದಾಹರಣೆ. ಯಾರು ಏನು ಮಾಡಲ್ಲ ಮೇಡಮ್ ಈ ದೇಶದಲ್ಲಿ. ಕರೆಕ್ಟ್. ಈಗ ಸರ್ಕಾರ ಅಂತ ಬಂದಾಗ ಸ್ಟೆಬಿಲಿಟಿ ಸರ್. ಈಗ ಮೊನ್ನೆ ಟ್ರಂಪ್ ಬಂದ್ ಹೇಳ್ತಾರೆ, ಭಾರತದಲ್ಲಿ ತುಂಬಾ ಸ್ಟೇಬಲ್ ಸರ್ಕಾರ ಇದೆ ಅನ್ನೋದು ಈಗೆಲ್ಲ ಬೇರೆ ಬೇರೆ ದೇಶಗಳು ಕಣ್ಣು ಕುಗ್ತಾ ಇದೆ. ಸರಿ, ಭಾರತದಲ್ಲಿ ಈ ಸ್ಟೆಬಿಲಿಟಿಯಿಂದಾಗಿ ಈಗ ಮೂರನೇ ಅವಧಿ ಭಾರತದ ಅಭಿವೃದ್ಧಿ ನಿಜವಾಗಿ ಒಂದು ಬದಲಾವಣೆ ಆಗ್ತಿದೆಯಾ? ಆಗತ್ತೆ ಮೇಡಮ್. ಅದೇನಾಗುತ್ತೆ ನಾನು ಹೇಳ್ತೀನಿ. ಮತ್ತೆ ಅದು ಹೇಳಕ್ ಪೂರಕವಾಗಿ ಮುಂಚೆಗೆ ಒಂದು ಡಿಸ್ಕ್ಲೇಮರ್ ಹೇಳ್ಬಿಡ್ತೀನಿ. ಏನಂತಂದ್ರೆ, ಷೇರು ಮಾರುಕಟ್ಟೆ ಭಾರತದ ಆರ್ಥಿಕತೆಯ ಪೂರ್ಣ ಇದಲ್ಲ, ಇಂಡಿಕೇಶನ್ ಅಲ್ಲ ಅಲ್ವಾ? ಅದನ್ನ ಮೊದ್ಲು ಹೇಳ್ಬಿಡೋಣ. 10 ಅಂಶಗಳು ಭಾರತದ ಆರ್ಥಿಕವಾಗಿ ಸದೃಢವಾಗಿದೆಯೋ ಇಲ್ವೋ ಅಂತ ನಿರ್ಧರಿಸುವಂತದಿದ್ರೆ ಅದರಲ್ಲಿ ಷೇರು ಮಾರುಕಟ್ಟೆ ಕೂಡ ಒಂದು ಅಂಶ. ಅದನ್ನ ಒಪ್ಕೊಳ್ಳೋಣ ಬಿಟ್ಟು ಅದೇ ಎಲ್ಲ ಅಲ್ಲ. ಹ್ಯಾವಿಂಗ್ ಸೆಡ್ ದಟ್, ಯಾವಾಗ ಒಂದು ಸದೃಢ ಸರ್ಕಾರ ಇರುತ್ತೆ ಆಗ ಇನ್ವೆಸ್ಟರ್ಸ್ ಬರ್ತಾರೆ, ಹೊರಗಡೆಯಿಂದ ಜನ ದುಡ್ಡು ಹಾಕ್ತಾರೆ. ದೇಶದಲ್ಲಿ ಸ್ಥಿರತೆ ಬೇಕು, ಆಡಳಿತದಲ್ಲಿ ಸ್ಥಿರತೆ ಅತಿ ಮುಖ್ಯ. ಇಲ್ಲಿ ನಮ್ಮಲ್ಲಿ ಈಗ ನೋಡ್ತಾ ಬಂದ್ರೆ ನೀವು ಆಕ್ಟ್ ಆಫ್ ಟೆರರಿಸಂ ಏನಿದೆ ಅದು ಬಹಳಷ್ಟು ಕಡಿಮೆ ಆಗಿದೆ. ಕಡಿಮೆ ಆಗಿರೋದ್ರಿಂದ ಹೂಡಿಕೆದಾರರು ಬರ್ತಾರೆ, ಅಭಿವೃದ್ಧಿ ಆಗುತ್ತೆ. ಅದು ಸತ್ಯ. ಸ್ಟೇಬಲ್ ಗೌರ್ಮೆಂಟ್ ಇರೋದು ಅತಿ ಮುಖ್ಯ. ಅದು ಯಾವ್ದಾರ ಆಗಿರ್ಬೋದು, ನನಗೇನು ಅದು ಕಾಂಗ್ರೆಸ್ಸು ಬಿಜೆಪಿ ಅಂತಲ್ಲ, ಯಾವುದೇ ಆಯ್ತು, ಸರ್ಕಾರ ಸ್ಥಿರವಾಗಿರ್ಬೇಕು. ಸರ್ಕಾರ ಸ್ಥಿರವಾಗಿದ್ದಷ್ಟು ದೇಶಕ್ಕೆ ಒಳ್ಳೇದು.